ಎಲ್ಲರಿಗೂ ನಮಸ್ಕಾರಗಳು. ಅಮ್ಮನ ಮನೆಯಲ್ಲಿ ಏಕಾದಶಿ ಹಬ್ಬ ಇತ್ತು. ಹಾಗಾಗಿ ನಾನು ನನ್ನ ಚಿಕ್ಕ ಮಗ ಇಬ್ಬರು ಊರಿಗೆ ಹೊರಟ್ವಿ. ಬೆಳಗಿನ ಜಾವ 4:15ಗೆ ಹೊರಟ್ವಿ ನಾವು. ಆದ್ರೂ ನಮಗೆ ಬಸ್ಸಲ್ಲಿ ಸೀಟ್ ಸಿಗೋದೇ ಕಷ್ಟ ಆಯಿತು. 2 ಬಸ್ ಬಿಟ್ಟು ಆ ನಂತರ ನಾವು 3ನೇ ಬಸ್ಸಿಗೆ ಹತ್ತಿದ್ದಾಯಿತು. ತುಂಬಾ ರಶ್ ಇತ್ತು. ನೋಡಿ ಎಷ್ಟು ರಶ್ ಇದೆ. ಎಲ್ಲರೂ ಹಬ್ಬಕ್ಕೆ ಹೊರಟಿದ್ರಲ್ಲ, ಹಾಗಾಗಿ ನಾನು ಇಲ್ಲೇ ಶ್ರೀರಾಮ್ಪುರಕ್ಕೆ ನನ್ನ ತಂಗಿ ಮನೆಯಲ್ಲೇ ಇಳ್ಕೊಂಡೆ. ಅಲ್ಲಿ ಸ್ವಲ್ಪ ಹೊತ್ತಿದ್ದು ಅವಳನ್ನು ಜೊತೇಲಿ ಕರ್ಕೊಂಡು ನಾವು ನಮ್ಮೂರು ಹೊಸದುರ್ಗಕ್ಕೆ ಬಂದ್ವಿ. ನಮ್ಮ ಹೊಸದುರ್ಗದ ಬೋರ್ಡ್ ನೋಡ್ತಾ ಇದ್ರೇ ಖುಷಿ ಆಗೋಗುತ್ತೆ ಅಲ್ವಾ? ಯಾರೆಲ್ಲ ಹೊಸದುರ್ಗದವರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಒಂದು ಲೈಕ್ ಒಂದು ಕಮೆಂಟ್ನ ಮಾಡಿ. ಅಮ್ಮನ ಮನೆಗೆ ಬಂದ್ವಿ. ಇದೇ ನಮ್ಮ ತಾಯಿ ಮನೆ. ನಾನು ಬರೋ ಅಷ್ಟರಲ್ಲಿ ನಮ್ಮ ಇನ್ನೊಬ್ಳು ತಂಗಿನೂ ಕೂಡ ಬಂದಿದ್ಲು. ಎಷ್ಟು ಖುಷಿ ಆಗುತ್ತೆ ಇಲ್ಲೆಲ್ಲ ಬಂದರೆ, ಒಂದು ಮನಸ್ಸಿಗೆ ಸಮಾಧಾನ ಅಲ್ವಾ ತಾಯಿ ಮನೆಗೆ ಬಂದರೆ. ಹಾಗೆ ನನ್ನ ತಮ್ಮನ ಮಗಳಿಗೆ ನಾನು ಇಲ್ಲಿಂದ ಏನೇನೋ ಕೆಲವೊಂದು ಐಟಮ್ಸ್ನ ತೊಗೊಂಡೋಗಿದ್ದೆ. ಅದನ್ನು ನೋಡಿ ಅವಳು ಖುಷಿ ಪಡ್ತಾಯಿದ್ಲು. ಅವಳಿಗೆ ಏನೇನು ಬೇಕೋ ಎಲ್ಲ ನನಗೆ ಫೋನ್ನಲ್ಲಿ ಹೇಳ್ತಾಳೆ. ಇದನ್ನು ತೊಗೊಂಡು ಬಾ ಅತ್ತೆ, ಅದನ್ನು ತೊಗೊಂಡು ಬಾ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆಲ್ಲ ತೊಗೊಂಡು ಏನೋ ಹೇಳಪ್ಪ. ಅವತ್ತು ಮೊಹರಂ ಇದ್ದಿದ್ದರಿಂದ ನಾವು ಆ ದರ್ಗಾಕ್ಕೂ ಕೂಡ ಹೋದ್ವಿ. ಅಲ್ಲಿ ಕೆಂಡ ಎಲ್ಲ ಇರುತ್ತೆ. ಇಲ್ಲಿ ಹೋಗಿ ಸಕ್ಕರೆ ಒದಿಸ್ಕೊಂಡು ಬಂದ್ವಿ. ನಮ್ಮ ಮನೇಲಿ ಪ್ರತಿ ವರ್ಷವೂ ಹೋಗ್ತಾರೆ. ಅಮ್ಮ ಹೋಗಿ ಅಲ್ಲಿ ಹುರುಳಿಕಾಳು ಮತ್ತು ಉಪ್ಪನ್ನು ಹಾಕಿ ಬರ್ತಾರೆ. ಈ ವರ್ಷ ನಮಗೂ ಕೂಡ ಸಿಕ್ತು. ಹಾಗಾಗಿ ನಾವು ಕೂಡ ಎಲ್ಲರೂ ಹೋಗಿದ್ವಿ. ನಾವು ನಮ್ಮೂರಲ್ಲಿ ಎಷ್ಟೇ ಶಾಪಿಂಗ್ ಮಾಡಿದ್ರು, ಅದು ಇರೋದು ಬೆಂಗಳೂರಲ್ಲಿ, ನಾವು ಇಲ್ಲಿ ಎಷ್ಟೇ ಶಾಪಿಂಗ್ ಮಾಡಿದ್ರು ಅಮ್ಮನ ಮನೆಗೆ ಹೋದಾಗ ಏನಾದರೂ ಶಾಪಿಂಗ್ ಮಾಡೇ ಮಾಡ್ತೀವಿ. ಹಾಗೆ ನಾವು ಕೂಡ ಏನು ಬೇಕೋ ಸಣ್ಣ ಪುಟ್ಟವೇನೋ ತೊಗೊಳ್ತಾ ಇದ್ಲು ನನ್ನ ತಂಗಿ ಮಕ್ಕಳೆಲ್ಲ. ಹಾಗಾಗಿ ನಾವು ಕೂಡ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಳ ಕ್ಯಾಟ್ ಅವಳು. ಎಲ್ಲವ ಇದು ಮಾಡಿರಲ್ಲ, ಇದು ಮಾಡ್ತಾರೆ. ರಾಜಾ ನಿಂದೆಲ್ಲ ವಿಡಿಯೋ ಮಾಡ್ತದಲ್ಲ ಇದನ್ನೇ. ನಮ್ಮ ಪಾಪಂಗೆ ಮೇಕಪ್ ಮಾಡೋದಂದರೆ ತುಂಬಾ ಇಷ್ಟ. ಅವಳು ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತಾಳೆ ಗೊತ್ತಾ. ತುಂಬಾ ಕ್ಯೂಟಾಗಿದ್ದಾಳೆ. ನನ್ನ ಸೊಸೆ, ನನ್ನ ಚಿಕ್ಕ ಮಗನಿಗೆ ಇವಳನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ತಮಾಷೆ ಮಾಡ್ತಾ ಇರ್ತೀನಿ ನಾನು. ನನ್ನ ಮುದ್ದಿನ ಸೊಸೆ ಇವಳು. ಎಲ್ಲ ವಿಡಿಯೋಗಳಲ್ಲೂ ನೋಡಿರ್ತೀರ. ಇದು ಹಬ್ಬದ ದಿನ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕಲ್ಬಾಣಕ್ಕೆ ಹೋಗ್ತೀವಿ ಪೂಜೆಗೆ. ನಾನು ಅದರ ವಿಡಿಯೋ ಆಗಲೇ ಹಾಕಿದ್ದೀನಿ. ಏಕಾದಶಿ ಹಬ್ಬ ಕಲ್ಬಾಣಕ್ಕೆ ಹೋಗೋದು ಅಂತ ಹೇಳಿ ಒಂದು ವಿಡಿಯೋನ ಹಾಕಿದ್ದೀನಿ. ಯಾವ ರೀತಿ ಪೂಜೆ ಎಲ್ಲ ಇರುತ್ತೆ ಅನ್ನೋದನ್ನು ನಾನು ಅದರಲ್ಲಿ ಫುಲ್ಲು ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಆ ವಿಡಿಯೋದಲ್ಲೇ ನಾನು ಫುಲ್ಲು ತಿಳಿಸಿದ್ದೀನಿ ಯಾವ ರೀತಿ ಪೂಜೆ ಮಾಡ್ತೀವಿ, ನಾವೇನು ಅಡುಗೆ ಎಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ಫುಲ್ಲು ವಿಡಿಯೋನ ಹಾಕಿದ್ದೀನಿ. ಯಾರಿಗೆಲ್ಲ ಹಬ್ಬದ ಇಂಟ್ರೆಸ್ಟ್ ಇದೆ ನೋಡಬೇಕು ಅಂತ ನೋಡಿ. ನನ್ನ ಮಗನಿಗೂ ನನ್ನ ತಮ್ಮನ ಮಗಳು ಕಂಡ್ರೆ ತುಂಬ ಇಷ್ಟ. ಅವನು ಕೂಡ ಚಿಕ್ಕವಳಲ್ವಾ, ಅವಳ ಜೊತೆಗೆ ಆಟ ಆಡಿಕೊಂಡು ಇರ್ತಾನೆ. ಇವಳು ಇನ್ನೊಬ್ಳು ಚಿಕ್ಕ ಮಗಳು. ಮಕ್ಕಳೆಲ್ಲ ಇದ್ದರೆ ಎಷ್ಟು ಖುಷಿ ಅಲ್ವಾ. ಎಷ್ಟು ಫನ್ ಮಾಡಿಕೊಂಡು, ಎಷ್ಟು ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗುತ್ತೆ ಅಲ್ವಾ ಮಕ್ಕಳ ಜೊತೆ ಆಟ ಆಡಿಕೊಂಡು ನಾವಿದ್ದರೆ. ನನಗಂತೂ ಊರಿಗೆ ಹೋದರೆ ತುಂಬಾ ಖುಷಿ ಆಗುತ್ತೆ.
ಯಾರೆಲ್ಲ ಹೊಸದುರ್ಗದವರು ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಒಂದು ಕಮೆಂಟನ್ನು ಮಾಡಿ, ನನಗೂ ನಮ್ಮೂರವರು ಅಂತ ಗೊತ್ತಾಗುತ್ತೆ. ಹಾಗೆ ನಾವು ಲಾಸ್ಟಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ನೈಟು ನಾನು ಬೆಂಗಳೂರಿಗೆ ವಾಪಸ್ ಬಂದೆ. ನಾವು 3 ಜನ ಅಕ್ಕ ತಂಗಿದಿರು, ಅವನು ನನ್ನ ತಮ್ಮ, ಇವರು ನನ್ನ ಮಗ, ಇವನು ಚಿಕ್ಕವನು. ಅವರಿಗೆ ವಿಡಿಯೋದಲ್ಲಿ ಬರೋದಕ್ಕೆಲ್ಲ ಇಷ್ಟ ಆಗಲ್ಲ. ನಮ್ಮಮ್ಮ, ನನ್ನ ತಂಗಿ ಮಕ್ಕಳು, ನನ್ನ ತಮ್ಮನ ಮಕ್ಕಳು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಧನ್ಯವಾದಗಳು.